ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳು ಕೆಲವೊಂದು ರೂಪದಲ್ಲಿ ತಮ್ಮ ಕುಟುಂಬದ ಸದಸ್ಯರನ್ನು ನೋಡಲು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ. ಪಿತೃಗಳು ನಮ್ಮನ್ನು ನೋಡಲು ನೇರವಾಗಿ ಅವರ ರೂಪದಲ್ಲೇ ಭೂಮಿಗೆ ಬರುವುದಿಲ್ಲ, ಬದಲಾಗಿ ಪ್ರಾಣಿ ಅಥವಾ ಪಕ್ಷಿಗಳ ರೂಪದಲ್ಲಿ ನಮ್ಮನ್ನು ನೋಡಲು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ. ಈ ಪಿತೃಪಕ್ಷದ ಸಮಯದಲ್ಲಿ ಯಾವ ಯಾವ ಪ್ರಾಣಿಗಳ ರೂಪದಲ್ಲಿ, ಯಾವ ಯಾವ ಪಕ್ಷಿಗಳ ರೂಪದಲ್ಲಿ ಬರಬಹುದು, ಯಾವ ಪ್ರಾಣಿ ಪಕ್ಷಿಗಳು ಆ ಸಂದರ್ಭದಲ್ಲಿ ಮನೆಗೆ ಬಂದರೆ ಶುಭ ಅನ್ನುವ ನಂಬಿಕೆ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದೇ ಸೆಪ್ಟೆಂಬರ್ 7ನೇ ತಾರೀಕಿನಿಂದ ಇದೇ ಸೆಪ್ಟೆಂಬರ್ 21ನೇ ತಾರೀಕಿನವರೆಗೂ ಅಂದರೆ 15 ದಿನಗಳ ಕಾಲ ಪಿತೃಪಕ್ಷ ಇರುತ್ತದೆ. ಈ ಪಿತೃಪಕ್ಷದ 15 ದಿನವೂ ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿರುವ ದಿನವಾಗಿರುತ್ತದೆ. ಈ ಅವಧಿಯಲ್ಲಿ ನಾವು ನಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ನೀಡುವುದಕ್ಕಾಗಿ, ಮೋಕ್ಷವನ್ನು ನೀಡುವುದಕ್ಕಾಗಿ ಶ್ರಾದ್ದ, ಪಿಂಡದಾನ ಹಾಗೂ ತರ್ಪಣದಂತಹ ಕಾರ್ಯವನ್ನು ಮಾಡುತ್ತೇವೆ. ಇವುಗಳನ್ನು ಮಾಡುವುದರಿಂದ ಅವರು ತಮ್ಮ ಕುಟುಂಬವನ್ನು ಅರಸುತ್ತಾರೆ, ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ತರುತ್ತಾರೆ. ಈ ದಿನಗಳಲ್ಲಿ ನಮ್ಮ ಪೂರ್ವಜರು ಒಂದಲ್ಲ ಒಂದು ರೂಪದಲ್ಲಿ ಭೂಮಿಗೆ ಬಂದು ತಮ್ಮ ಕುಟುಂಬ ಸದಸ್ಯರನ್ನು ಭೇಟಿಯಾಗುತ್ತಾರೆ. ಹಾಗೆ ಭೇಟಿ ಮಾಡಲು ಒಂದಲ್ಲ ಒಂದು ರೂಪದಲ್ಲಿ ಬಂದೇ ಬರುತ್ತಾರೆ. ಅವರು ಕೆಲವೊಮ್ಮೆ ಜೀವಿಗಳ ರೂಪದಲ್ಲೂ ಮನೆಗೆ ಬರಬಹುದು. ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಯಾವೆಲ್ಲ ಜೀವಿಗಳು ನಮ್ಮ ಮನೆಗೆ ಬಂದರೆ ಶುಭ ಅನ್ನುವುದನ್ನು ಈ ಒಂದು ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಈ ಪಿತೃಪಕ್ಷದ ಬಗ್ಗೆ ತಿಳ್ಕೋಬೇಕು, ಯಾವ ಪ್ರಾಣಿ ಪಕ್ಷಿಗಳು ಬಂದರೆ ಯಾವ ರೂಪದಲ್ಲಿ ಪಿತೃಗಳು ನಮ್ಮ ಮನೆಗೆ ಆಗಮಿಸುತ್ತಾರೆ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂದರೆ, ಏಕೆಂದರೆ ಇದರ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಇದನ್ನು ತಿಳ್ಕೋಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಗೆ ಪಕ್ಷಿಗಳು ಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ನೀವು ಮನೆಗೆ ಬಂದಿರುವ ಪಕ್ಷಿಗಳಿಗೆ ಧಾನ್ಯಗಳನ್ನು, ನೀರನ್ನು ಮತ್ತು ಆಹಾರವನ್ನು ನೀಡುವುದು ಒಳ್ಳೆಯದು. ಪಕ್ಷಿಗಳು ಪೂರ್ವಜರ ಆಶೀರ್ವಾದವನ್ನು ತರುತ್ತವೆ ಎಂದು ಹೇಳಲಾಗುತ್ತದೆ. ಈ ಕಾರಣಕ್ಕಾಗಿ ಪಿತೃಪಕ್ಷದ ಅವಧಿಯಲ್ಲಿ ನಾವು ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಕಾಗೆಗಳನ್ನು ಪಿತೃಗಳ ಅಥವಾ ಪೂರ್ವಜರ ಪ್ರತಿನಿಧಿಗಳು ಎಂದು ಕರೆಯಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಪಿತೃಪಕ್ಷದ ವೇಳೆ ಕಾಗೆಗಳು ಮನೆಗೆ ಬಂದರೆ ಅದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಬೇರೆ ಸಂದರ್ಭಗಳಲ್ಲಿ ಕಾಗೆ ಏನಾದರೂ ಮನೆಗೆ ಬಂದರೆ, ಏಕೆಂದರೆ ಕಾಗೆಗಳು ಮನೆಯೊಳಗೆ ಪ್ರವೇಶ ಮಾಡುವುದು ತುಂಬ ಕಡಿಮೆ. ಮನೆಗೆ ಬಂದರೆ ಮನೆಗೆ ಕಾಗೆ ಒಕ್ಕಿದೆ, ಏನೋ ತೊಂದರೆ ಆಗುತ್ತೆ, ಏನೋ ಅಶುಭ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗಳು ಮನೆಗೆ ಬಂದರೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಪಿತೃಗಳ ಹೆಸರಿನಲ್ಲಿ ಆಹಾರವನ್ನು ತೆಗೆದುಕೊಂಡು ಅದನ್ನು ಕಾಗೆಗಳಿಗೆ ತಿನ್ನಲು ನೀಡಿದರೆ ಅದು ನೇರವಾಗಿ ಪಿತೃಗಳಿಗೆ ತಲುಪುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಪಿತೃಪಕ್ಷದ ಅವಧಿಯಲ್ಲಿ ಕಾಗೆಗಳಿಗೆ ತಿನ್ನಲು ಆಹಾರವನ್ನು ನೀಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇನ್ನು ನಾಯಿಗಳು, ಪಿತೃಪಕ್ಷದ ಈ 15 ದಿನಗಳ ಅವಧಿಯಲ್ಲಿ ನಾಯಿಗಳಿಗೆ ಆಹಾರವನ್ನು ನೀಡುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾಯಿಯನ್ನು ಸಾಕಿರ್ತಾರೆ. ಕೆಲವರು ನಾಯಿಯನ್ನು ಸಾಕಿಲ್ಲದಿದ್ದರೂ ಕೂಡ ಬೀದಿ ನಾಯಿಗಳಿಗೆ ಪ್ರತಿನಿತ್ಯವೂ ಆಹಾರವನ್ನು ಹಾಕುತ್ತಾರೆ. ಅಂತಹ ಸಂದರ್ಭದಲ್ಲಿ ಯಾರೆಲ್ಲ ಈ ನಾಯಿಗಳಿಗೆ ಆಹಾರವನ್ನು ಕೂಡ ಹಾಕದಂಥ ಮನಸ್ಥಿತಿಯವರು ಇರ್ತಾರೋ ಅಂಥವರು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಪಿತೃಪಕ್ಷದ ಸಂದರ್ಭದಲ್ಲಾದರೂ ನಾಯಿಗಳಿಗೆ ಆಹಾರವನ್ನು ನೀಡಿದರೆ ಅವರು ಪಿತೃಗಳಿಗೆ ಆಹಾರವನ್ನು ನೀಡಿದಂತೆ ಅನಿಸಿಕೊಳ್ಳುತ್ತದೆ. ಇದು ನಂಬಿಕೆ. ಈ ಅವಧಿಯಲ್ಲಿ ಯಾವುದೇ ನಾಯಿಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಅದನ್ನು ಗದರಿಸಬೇಡಿ ಅಥವಾ ಅದನ್ನು ಓಡಿಸಬೇಡಿ, ಬದಲಾಗಿ ಅವುಗಳಿಗೆ ತಿನ್ನಲು ಆಹಾರವನ್ನು ನೀಡಬೇಕು. ಯಾಕೆಂದರೆ ನಾಯಿಗಳನ್ನು ನಾವು ಯಮರಾಜನ ಸಂದೇಶವಾಹಕರು ಎಂದು ಪರಿಗಣಿಸುತ್ತೇವೆ. ಪಿತೃಪಕ್ಷದಲ್ಲಿ ನಾವು ನಾಯಿಗಳಿಗೆ ಆಹಾರವನ್ನು ನೀಡುವ ಮೂಲಕ ಯಮರಾಜನು ನಮ್ಮ ಮೇಲೆ ಸಂತುಷ್ಟನಾಗುವಂತೆ ಮಾಡಬೇಕಾಗುತ್ತದೆ. ಇನ್ನು ಹಸುಗಳು, ನಮ್ಮ ಧರ್ಮದಲ್ಲಿ ನಾವು ಹಸುಗಳನ್ನು ದೇವರ ರೂಪದಲ್ಲಿ ಪೂಜಿಸುತ್ತೇವೆ. ಕೋಟ್ಯಾನುಕೋಟಿ ದೇವತೆಗಳು ಹಸುವಿನಲ್ಲಿ ನೆಲೆಸಿದ್ದಾರೆ ಎಂದು ನಂಬುತ್ತೇವೆ. ಹಸುಗಳನ್ನು ನಾವು ಗೋಮಾತೆ ಎಂದು ಕರೆಯುವ ಮೂಲಕ ಅವುಗಳಿಗೆ ತಾಯಿಯ ಸ್ಥಾನವನ್ನು ನೀಡುತ್ತೇವೆ. ಪಿತೃಪಕ್ಷದ ಅವಧಿಯಲ್ಲಿ ಮನೆ ಬಾಗಿಲಿಗೆ ಹಸುಗಳು ಬಂದರೆ ಅದನ್ನು ಅತ್ಯಂತ ಶುಭವೆಂದು
ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಹಳ್ಳಿಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಹಸುಗಳನ್ನು ಸಾಕಿರುತ್ತಾರೆ. ಪ್ರತಿನಿತ್ಯ ಅವುಗಳಿಗೆ ಆಹಾರ ನೀರನ್ನು ಕೊಟ್ಟು ಚೆನ್ನಾಗಿ ಪೋಷಣೆ ಮಾಡಿ ಸಾಕುತ್ತಾರೆ. ಇನ್ನು ಕೆಲವರು ಮನೆಯಲ್ಲಿ ಅವುಗಳನ್ನು ಸಾಕಿರುವುದಿಲ್ಲ. ಅಂತಹವರಿಗೆ ಇದು ತುಂಬಾ ಅನ್ವಯಿಸುತ್ತದೆ. ಏಕೆಂದರೆ ಅಂತಹ ಸಂದರ್ಭದಲ್ಲಾದರೆ ಇವರು ಕನಿಷ್ಠ ಪಕ್ಷ ಆ ಗೋಮಾತೆಗೆ ಅನ್ನ, ನೀರು, ಆಹಾರ, ಹುಲ್ಲು ಏನು ಸಿಗುತ್ತೋ ಅದನ್ನು ಕೊಟ್ಟರೆ ಅದು ತಿನ್ನುತ್ತೆ. ಅದು ಹಸು ಮುದ್ದೆ ಅನ್ನ ಕೂಡ ತಿನ್ನುತ್ತೆ, ಹೊಟ್ಟೆ ತುಂಬುವಷ್ಟು ಕೊಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ಲೆಕ್ಕಾಚಾರದಲ್ಲಿ ಕೊಟ್ಟರೆ ಅದಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಒಂದು ಆಹಾರ ಸಿಕ್ಕಿದಂತಾಗುತ್ತೆ. ಅದಕ್ಕೆ ಆಹಾರ ಸಿಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಪಿತೃಗಳು ಬಂದಿದ್ದಾರೆ, ಅವರಿಗೆ ನೀವು ಕೊಡ್ತಾ ಇದ್ದೀರಾ ಅನ್ನುವ ರೀತಿಯಲ್ಲಿ ಹಸುಗಳಿಗೆ ಸೇವೆಯನ್ನು ಮಾಡಿದರೆ ಈ ಪಿತೃಪಕ್ಷದ ಸಮಯದಲ್ಲಿ ಅದು ನಿಮ್ಮ ಪಿತೃಗಳಿಗೆ ಸೇರುತ್ತದೆ ಎನ್ನುವುದು ನಂಬಿಕೆ. ಈ ಸಮಯದಲ್ಲಿ ಹಸು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ನಿಮ್ಮ ಪೂರ್ವಜರು ಬಂದಿದ್ದಾರೆ ಎಂದು ನೀವು ಸೇವೆ ಮಾಡಿದರೆ ನಿಮ್ಮ ಪೂರ್ವಜರು ಸಂತುಷ್ಟರಾಗುತ್ತಾರೆ ಎಂದು ಅರ್ಥ. ಇನ್ನು ಇರುವೆಗಳು, ಈ 15 ದಿನಗಳ ಪಿತೃಪಕ್ಷದ ಸಮಯದಲ್ಲಿ ಇರುವೆಗಳು ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಪೂರ್ವಜರಿಗೆ ಶಾಂತಿಯನ್ನು ಒದಗಿಸಲು ಇರುವೆಗಳು ಒಂದು ಮಾಧ್ಯಮ ಎಂದು ಹೇಳಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಪಿತೃಪಕ್ಷದ ಅವಧಿಯಲ್ಲಿ ಇರುವೆಗಳು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ತಪ್ಪದೇ ಅವುಗಳಿಗೆ ತಿನ್ನಲು ಆಹಾರವನ್ನು, ಮುಖ್ಯವಾಗಿ ಸಕ್ಕರೆಯನ್ನು ನೀಡಬೇಕು. ಇದನ್ನು ಮಾಡಿದರೆ ನೀವು ನಿಮ್ಮ ಪಿತೃಗಳಿಗೆ ಅರ್ಪಿಸಿದಂತೆ, ಪಿತೃಗಳಿಗೆ ಸೇವೆಯನ್ನು ಮಾಡಿದಂತೆ ಆಗುತ್ತದೆ. ಸ್ನೇಹಿತರೆ, ಪಿತೃಪಕ್ಷದ ಸಮಯದಲ್ಲಿ ಎಲ್ಲ ಜೀವಿಗಳನ್ನು ಗೌರವಿಸಿ ಮತ್ತು ಅವುಗಳಿಗೆ ಆಹಾರವನ್ನು ನೀಡಿ. ಕೇವಲ ಪಿತೃಪಕ್ಷದ ಸಮಯದಲ್ಲಿ ಮಾತ್ರವಲ್ಲ, ಎಲ್ಲ ಸಮಯ ಸಂದರ್ಭಗಳಲ್ಲಿಯೂ ಕೂಡ ಜೀವಿಗಳನ್ನು ನಾವು ಹಿಂಸಿಸಬಾರದು. ಅವುಗಳಿಗೆ ಗೌರವವನ್ನು ಕೊಡಬೇಕು, ಪ್ರೀತಿಯಿಂದ ಕಾಣಬೇಕು, ಅವಕ್ಕೆ ಸಾಧ್ಯವಾದಷ್ಟು ಆಹಾರವನ್ನು ಕೊಡಬೇಕು. ಆದರೆ ಮುಖ್ಯವಾಗಿ ಪಿತೃಪಕ್ಷದ ಸಮಯದಲ್ಲಿ ಏಕೆ ಈ ರೀತಿ ಅವುಗಳನ್ನು ಗೌರವಿಸಿ ಆಹಾರವನ್ನು ಕೊಡಬೇಕಂದ್ರೆ, ನೀವು ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕೊಡುವಂತಹ ಆಹಾರ, ಮಾಡುವಂತಹ ಸೇವೆ ನಿಮ್ಮ ಪಿತೃಗಳಿಗೆ ಸಲ್ಲುತ್ತದೆ ಎನ್ನುವ ನಂಬಿಕೆಯಿಂದ ಶಾಸ್ತ್ರ ಇದನ್ನು ಹೇಳುತ್ತದೆ. ಜೀವಿಗಳಿಗೆ ಆಹಾರವನ್ನು ನೀಡುವುದರಿಂದ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ಪಿತೃದೋಷ ಕೂಡ ನಿವಾರಣೆಯಾಗುವುದು. ಅಷ್ಟು ಮಾತ್ರವಲ್ಲ, ಈ ಸಮಯದಲ್ಲಿ ನಾವು ಪ್ರತಿದಿನವೂ ನಮ್ಮ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಬೇಕು. ಇದರಿಂದಾಗಿ ಪಿತೃಗಳ ಆತ್ಮವು ಮೋಕ್ಷವನ್ನು ಪಡೆದುಕೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ಸ್ನೇಹಿತರೆ, ಇದಿಷ್ಟು ಪಿತೃಪಕ್ಷದ ಸಮಯದಲ್ಲಿ ಯಾವ ಪ್ರಾಣಿಗಳು, ಯಾವ ಪಕ್ಷಿಗಳು ಮನೆಗೆ ಬಂದರೆ ಪೂರ್ವಜರು ಬಂದಿದ್ದಾರೆ ಎನ್ನುವಂತೆ ನಾವು ನಂಬಿಕೊಳ್ಳುತ್ತೇವೆ. ಮತ್ತು ಈ ಸಮಯದಲ್ಲಿ ನಾವು ಪ್ರಾಣಿ ಪಕ್ಷಿಗಳನ್ನು ಯಾವ ರೀತಿ ಗೌರವಿಸಬೇಕು, ಯಾವ ರೀತಿಯಲ್ಲಿ ನೋಡಿಕೊಳ್ಳಬೇಕು, ಯಾವ ರೀತಿ ನೋಡಿಕೊಂಡರೆ ಅದು ನಾವು ಪಿತೃಗಳಿಗೆ ಸೇವೆಯನ್ನು ಮಾಡಿದಂತೆ ಆಗುತ್ತದೆ ಅನ್ನುವುದಕ್ಕೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಮಾಹಿತಿ. ಸ್ನೇಹಿತರೆ, ಎಲ್ಲರೂ ಕೂಡ ಇದನ್ನು ಅನುಸರಿಸಿದರೆ ತುಂಬ ಒಳ್ಳೆಯದು ಎನ್ನುವುದು ನನ್ನ ಭಾವನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಕೂಡ ಈ ವಿಡಿಯೋನ ಎಲ್ಲರೂ ತಪ್ಪದೇ ನೋಡ್ತಾ ಇರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.